ರಹೀಂ ಖಾನ್ ಅವರು ಕೂಡಿ ಬೀದರ್ ಜಿಲ್ಲಾ ಪೊಲೀಸ್ ಇಲಾಖೆಗೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ವತಿಯಿಂದ 7 ಹೊಸ ಬೊಲೆರೋ ವಾಹನಗಳನ್ನು ಇವತ್ತು ಮಂಜೂರಿ ಮಾಡಿಕೊಟ್ಟು ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಬೀದರ್ ಇದು ಗಡಿ ಭಾಗದಲ್ಲಿರುವಂಥ ಒಂದು ಜಿಲ್ಲೆ. ಹೀಗಾಗಿ ಇಲ್ಲಿ ಒಂದು ಕಡೆ ಮಹಾರಾಷ್ಟ್ರ ಇದೆ, ಒಂದು ಕಡೆ ತೆಲಂಗಾಣ ಇದೆ. ಈಗ ಅಪರಾಧಗಳನ್ನು ತಡೆಗಟ್ಟುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಗೆ ಏನು ಮೂಲಭೂತ ಸೌಕರ್ಯ ಬೇಕಾಗಿದೆ, ಅವರಿಗೆ ವಾಹನಗಳಿರ್ಬೋದು, ಅವರಿಗೆ ಕಂಟ್ರೋಲ್ ಆ್ಯಂಡ್ ಕಮಾಂಡ್ ಸೆಂಟರ್ಗೆ CCTV ಕ್ಯಾಮ್ರಾಗಳನ್ನು ಕೊಟ್ಟಿದ್ದೇವೆ. ನಾನು ಈಗಾಗಲೇ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟೆ ಅವರಿಗೆ ಹೇಳಿದ್ದೇನೆ, ಇನ್ನು ಹೆಚ್ಚಿನ ಏನೇನು ಅವಶ್ಯಕತೆ ಇದೆ ಇಲ್ಲಿ ಯಾವುದೇ ರೀತಿಯಲ್ಲಿ ಅಪರಾಧಗಳನ್ನು ತಡೆಗಟ್ಟಲಿಕ್ಕೆ ಇವತ್ತು ಯಾರು ಕಾಂಟ್ರಾಬ್ಯಾಂಡ್ ಗೂಡ್ಸ್ ಇರ್ಬೋದು, ನಶೆ ಮಾಡ್ಬೋದು, APL ಗುಟ್ಕಾ ಪಟ್ಕಾ ಏನೇನಿದೆ ಅವೆಲ್ಲವನ್ನೂ ಇವತ್ತು ತಡೆದು ಕಾನೂನು ಸುವ್ಯವಸ್ಥೆಗೆ ಮೊದಲನೇ ಆದ್ಯತೆ ಕೊಡಬೇಕು, ಜನ ನೆಮ್ಮದಿಯಿಂದ ಶಾಂತಿಯಿಂದ ಇರಬೇಕು ಅನ್ನೋಂಥ ದೃಷ್ಟಿಯಿಂದ ಈ ಒಂದು ಕ್ರಮವನ್ನು ನಾವು ತೆಗೆದುಕೊಂಡಿದ್ದೇವೆ. ನಾನು ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಇದೆಲ್ಲವನ್ನು ಸದುಪಯೋಗಪಡಿಸಿಕೊಂಡು ಇವತ್ತು ನಮ್ಮ ಬೀದರ್ ಜಿಲ್ಲೆ ನಾಗರಿಕರಿಗೆ ಒಂದು ರೀತಿಯಲ್ಲಿ ಅವರಿಗೆ ಭದ್ರತೆ ಕೊಡುವಂಥ ಕೆಲಸ ಮಾಡಬೇಕು, ಯಾವುದೇ ರೀತಿಯ ಅಪರಾಧಗಳು ಆಗದ ರೀತಿಯಲ್ಲಿ ನಿಗಾ ವಹಿಸಬೇಕು ಅನ್ನೋಂಥ ಮಾತನ್ನು ಹೇಳಿದ್ದೇನೆ. ಇದಕ್ಕೆ 1,21,00,000 ಅನುದಾನ ಒದಗಿಸಿದ್ದೇವೆ. ಹೌದು ನೋಡಿ, ಈಗ ಎಲ್ಲ ರೀತಿಯಲ್ಲಿ ನಾವು ಅವರಿಗೆ ಸೌಕರ್ಯ ಒದಗಿಸಿಕೊಟ್ರೆ ಅಪರಾಧಗಳಿಗೆ ಯಾರ್ಯಾರು ಅಪರಾಧಿಗಳಿದ್ದಾರೆ ಅವ್ರಿಗೆ ಹಿಡಿಲಿಕ್ಕೆ ಭಾಳ ಸಲೀಸಾಗಿ ಹಿಡಿಬೋದು. ಮತ್ತು ಹಿಂದೆನೂ ಯಾರ್ಯಾರು ಅಪರಾಧ ಮಾಡಿದ್ದಾರೆ ಅವ್ರಿಗೂ ಪತ್ತೆ ಹಚ್ಚುವಂಥದ್ದು ಮತ್ತು ಅವರಿಗೆ ಬಂಧಿಸುವಂಥ ಒಂದು ಕೆಲಸ ಪ್ರಕ್ರಿಯೆಯಲ್ಲಿದೆ. ಸರ್, ಈಗ ಬೆಂಗಳೂರಲ್ಲಿ ಅವಾಂತರಗಳಾಗ್ತದೆ, ಬೀದರಲ್ಲಿ ಕೂಡ ಮಳೆಯಿಂದ ಸಾಕಷ್ಟು ಅವಾಂತರ ಆಗ್ತಿದೆ. ಸರ್, ಪೌರಾಡಳಿತ ಸಚಿವರು ನಮ್ಮವರೇ ಇದ್ದಾರೆ, ಜಿಲ್ಲೆಯವರು ಇದ್ದರೂ ಕೂಡ ಬೇರೆ ಕಡೆ ಎಲ್ಲ ಸಭೆಗಳು ಮಾಡ್ತಿದ್ದಾರೆ, ನಗರಸಭೆ ಅಧಿಕಾರಿಗಳು ಅವೆಲ್ಲ. ಆದರೆ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಸಭೆ ಬರ್ತಾ ಇದೆ. ಅಶೋಕ್ ಅವರಂತೂ ಏನೂ ಮಾಡಿಲ್ಲ, ಸಾಧನೆ ಶೂನ್ಯ ಅವ್ರದ್ದು. ಈಗ ನಾವು ಮಾಡ್ತಾಯಿದ್ವಿ, ಯೋಜನೆ ಹಾಕ್ತಾಯಿದ್ದೀವಿ, ಅದಕ್ಕೆ ಇವತ್ತು ಬರೀ ಹೆಸರಿಗೆ ವಿರೋಧ ಮಾಡಲಿಕ್ಕೆ ಮಾತ್ರ ಅವ್ರು ಹೇಳಿಕೆ ಕೊಡ್ತಾ ಇದ್ದಾರೆ. ಅದಕ್ಕೆ ಯಾವುದೇ ಮಹತ್ವ ಇಲ್ಲ, ಅದಕ್ಕೆ ಯಾರೂ ಲೆಕ್ಕಕ್ಕೆ ತೆಗೆದುಕೊಳ್ತಾ ಇಲ್ಲ. ಸರ್, ಈಗ ಶಶಿ ನನಗೆ ಬಂದು 2 ಸಲ ಭೇಟಿಯಾಗಿದ್ದರು. ಆಂಧ್ರದಲ್ಲಿ ಆನೆ ಹಾವಳಿಯಿಂದ ಭಾಳಷ್ಟು ಜನರಿಗೆ ಮಾನವ ಪ್ರಾಣಿ ಸಂಘರ್ಷ ಆಗ್ತಾ ಇದೆ, ಜನ ಮೃತಪಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಕುಮ್ಕಿ ಆನೆಗಳಿದ್ದಾವೆ, ಅಂದರೆ ಪಳಗಿದ ಆನೆ ನಮಗೆ ಕೊಡಬೇಕು ಅಂತ ಕೇಳಿದರು. ಅದಕ್ಕಿಂತ ಪೂರ್ವದಲ್ಲಿ ನಾವೆಲ್ಲ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಾನು ಚರ್ಚೆ ಮಾಡಿ ಅದಕ್ಕೆ ನನ್ನ ಸಹಮತಿಯನ್ನು ವ್ಯಕ್ತಪಡಿಸಿದ್ದೆ. ಮತ್ತು ಆಂಧ್ರದ್ದೇನು ಇವತ್ತು ಆ ಮಾಹುತರಿದ್ದಾರೆ, ಕಾವಡಿಗರಿದ್ದಾರೆ, ಅವರಿಗೆ ತರಬೇತಿಯನ್ನು ಕೊಟ್ಟಿದ್ದೇವೆ. 21ನೇ ತಾರೀಕಿಗೆ ವಿಧಾನಸೌಧ ಸ್ಟೇಜ್ ಎದುರುಗಡೆ 6 ಆನೆಗಳು, ಕುಮ್ಕಿ ಆನೆಗಳನ್ನು ಹಸ್ತಾಂತರ ಮಾಡುವಂಥ ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಪವನ್ ಕಲ್ಯಾಣ್ ಅವರು ಇತರೆಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಅದು ಭಾಗವಹಿಸಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ವಿನಂತಿ ಮಾಡುತ್ತೇನೆ.